ಯಲಚೇಹಳ್ಳಿ ಗ್ರಾಮದಲ್ಲಿ ಪೂಜಾ ಎಂಬ ಮಹಿಳೆ ಮೇಲೆ ಹಲ್ಲೆ. ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು. ರಸ್ತೆ ವಿಚಾರದಲ್ಲಿ ಗಲಾಟೆ. ತನ್ನ ಚಿಕ್ಕಪ್ಪನಿಂದಲೇ ಹಲ್ಲೆ. ಮೊನ್ನೆ ಜಮೀನಿನ ವಿಷಯದಲ್ಲಿ ಗಲಾಟೆ ಮಾಡ್ಕೊಂಡಿದ್ವು ಮೇಷದಲ್ಲಿ. ಮಗಳನ್ನ ನಿನ್ನ ಕಡಿತೀನಿ ಅಂತ ಇವತ್ತು ಬೇಕು ಅಂತಲೇ ಏಕೆ ಬಂದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮಗಳನ್ನ ಸ್ಕೂಲ್ ಬರುವಾಗ ಹುಡುಗರು ಮಕ್ಕಳನ್ನ ಸ್ಕೂಲ್ ಬಿಡೋಕೆ ಹೋಗಿದ್ರು. ಬಂದು ಏಕೆ ಗಾಡಿ ಹೊಡೆದಾನೆ ಬಂದವನೇ. ನಾವು ಗುಬ್ಬಿ ಆಸ್ಪತ್ರೆಗೆ ಬಂದು ಸೇರ್ಕೊಂಡಿದ್ವಿ. ಅದೇನು ಕ್ರಮ ತಗೊಂತೀವಿ ನೀವು ತಗೊಂಡು ಅದೇನು ರೋಡಿಗೆ ಜಲಾಡಿದ್ದು ಜಮೀನು ಈಗ 15 ಅದೇ ಪೊಲೀಸ್ನರಿಗೂ ಗೊತ್ತಿತ್ತು, ಎಲ್ಲ ಗೊತ್ತು. ಬೋಲ್ಟ್ ಹಾಕಿದ್ರು, ಬೋಲ್ಟ್ ಹಾಕಿದ್ದೀವಿ. ಬೋಲ್ಟ್ ತೀರ್ಮಾನ ಹಾಕಬೇಕು. ಬೋಲ್ಟ್ ನೀವು ತೀರ್ಮಾನ ಆಗೋಕ್ಕಿಂತ ನೆನ್ನೆ ನಿಮ್ಮ ಕಡೆಗೆ ಹೋಗ್ಬೇಡ ಅಂತ ಇದ್ದ. ನಾವು ಹೋಗೋದೇ ಬೋಲ್ಟ್ ತೀರ್ಮಾನ ಆಗಿದ್ದೆ. ಆ ಏಕೆ ಬಂದು ಇವತ್ತು ಮಗಳಿಗೆ ಕಡುದು ತಮ್ಮ ಹೆಸರು ರವೀಶ್. ನಿಮ್ಮ ತಮ್ಮ ಆಗ್ಬೇಕಾ? ನಾನೇ ತಮ್ಮನೇ. ಬಾಟ್ಕೊಳಿಗೆ ಹೋಗೋದು 13 ವರ್ಷದಿಂದ ಬಿಟ್ಟಿದ್ರು ಸರ್. ಬೇಡ ಇವತ್ತು ರೋಡ್ ಬಿಡಲ್ಲ ಕಳ್ಳ ಬಿಡ್ತೀನಿ ಅಂತ ಹೇಳಿ ಮಾತಾಡಿದ್ದು. ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟಲ್ಲಿ ಬಂದು ಅವ್ರು ಯಾಕೋ ಕ್ರಮ ತಗೊಳ್ಳಿಲ್ಲ. ಏನೇ ಒಂದು ಬೋಲ್ಟ್ ಹೋದ್ರೆ ಬೋಲ್ಟ್ ತೀರ್ಮಾನ ಆಗುತ್ತೆ ಹೋದ್ರೆ ಅದು ಬೋಲ್ಟ್ ಹಾಕಿದ್ದೀನಿ. ಬೋಲ್ಟ್ ಹಾಕಿ ಇನ್ನೂ ತೀರ್ಮಾನ ಆಗಿಲ್ಲ. ಇವತ್ತು ಹೇಗೆ ಮಗಳು ಏಟ್ ಎಲ್ಲಿಗೆ ಬಿದ್ದಿದೆ? ಏಟು ನಾಲ್ಗೆ ಬರ್ತೀವಿ. ಮಾಮೂಲಿ ಹೊಡಿ ಕೊಟ್ಟು ಒಂದು ಈಗ ಎಲ್ಲಿ ಕರ್ಕೊಂಡ್ಬಂದಿದ್ದೀರಾ? ಈಗ ಗುಬ್ಬಿ ಆಸ್ಪತ್ರೆ. ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ.